ನಮಸ್ಕಾರ. ನಾನು ಸೀನಪ್ಪ ಹೊಸದೂರ್, ನಿಮ್ಮ ನ್ಯೂಸ್ ಪಾಯಿಂಟಿಂದ. ಸೊ ಇವತ್ತು ನಾನು ಮಾತಾಡ್ತಿರ್ತಕ್ಕಂಥದ್ದು ಆ, ಮೈಸೂರಿನಲ್ಲಿ ನಿನ್ನೆ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಅನುದಾನ ಬಿಡುಗಡೆ ಕೂಡ ಮಾಡಿದ್ರು. ಏನು ಕಾಂಗ್ರೆಸ್ ಗೌರ್ಮೆಂಟ್, ಸಿ ಎಂ ಸಿದ್ದರಾಮಯ್ಯನವರು ಒಂದು ಅಷ್ಟು ಅನುದಾನ ಕೊಟ್ಟರು. ಅಂದರೆ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಬಂದು ರಾಜ್ಯ ಉಸ್ತುವಾರಿಗಳಾದಂಥವ್ರು ಅವ್ರು ಬಂದ ಮೇಲೆ ಸೊ ಒಂದಷ್ಟು ಸಚಿವರು ಒಂದಷ್ಟು ದೂರುಗಳನ್ನು ಕೊಟ್ಟಾದಮೇಲೆ ಅವರನ್ನು 1-to-1 ಮೀಟಿಂಗ್ ಮಾಡಿದ್ರು. ಎಲ್ಲರ ಜೊತೆ ಕೂಡ ಅವರು ಬೆರೆತು ಮಾತಾಡಿ ಎಲ್ಲ ಆದಮೇಲೆ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಒಂದು ಆ, ನಿರ್ಧಾರ ಮಾಡಿದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ಗಳು ಹೊರಬರ್ತಾ ಇದೆ. ಅದು ಬಿ ಜೆ ಪಿ ಕಡೆಯಿಂದ. ಸೊ ಅದೇ ವಿಚಾರವಾಗಿ ಇವತ್ತು ಏನಾಗ್ತಿದೆ ಅಂದರೆ, ಸೊ ಅನುದಾನ ಯಾವ ಕ್ಷೇತ್ರಗಳಲ್ಲಿ ಕೂಡ ಕಾಂಗ್ರೆಸ್ ಇರ್ಬೋದು, ಜೆ ಡಿ ಎಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಯಾರಿಗೂ ಕೂಡ ಕೊಡ್ತಿಲ್ಲ. ಸೊ ಈಗ ಅನುದಾನ ಕೊಡಲಿಕ್ಕೆ ಎಲ್ಲ ಕ್ಷೇತ್ರಗಳು ಶುರು ಮಾಡಿದರೆ, ಅದೊಂದು ಪಟ್ಟಿ ರೆಡಿ ಮಾಡ್ಕೊಂಡಿದ್ದಾರೆ ರಾಜ್ಯ ಸರ್ಕಾರ. ಆ ವಿಚಾರವನ್ನು ಇಟ್ಕೊಂಡು ಬಿ ಜೆ ಪಿಯವರು ಏನು ಮಾಡ್ತಿದ್ದಾರೆ, ದ್ವೇಷ ರಾಜಕಾರಣ ಮಾಡ್ತಿದ್ದಾರೆ ಅಂದ್ಬಿಟ್ಟು ಆರ್ ಅಶೋಕ್ ಅವರು ಮಾತಾಡಿದರು, ನಿನ್ನೆ ಎಲ್ಲ ಮಾತಾಡಿದರು. ಸೊ ಇದು ಅನುದಾನ ನಮ್ಮ ಬಿ ಜೆ ಪಿಯವರಿಗೆ ಯಾರಿಗೂ ಕೊಡ್ತಿಲ್ಲ, ಕಾಂಗ್ರೆಸ್ ಅವ್ರು ಯಾರು ಎಮ್ ಎಲ್ ಎ ಇದ್ದಾರೆ ಅವ್ರಿಗೆ ಮಾತಾ ಕೊಡ್ತಾರೆ, ಇದು ದ್ವೇಷ ರಾಜಕಾರಣ ಅಂತ ಹೇಳ್ತಿದ್ರು. ಸೊ ಇಲ್ಲಿ ದ್ವೇಷ ರಾಜಕಾರಣ ಹೇಗೆ ಬರುತ್ತೆ ಅನ್ನೋದು ಗೊತ್ತಾಗ್ತಿಲ್ಲ. ಆದರೆ ಇವು ಸುಮ್ಮನೆ ಏನೋ ಬಾಯಿಗೆ ಬಂದಂಗೆಲ್ಲ ಮಾತಾಡಿಕೊಂಡು ಅಭಿವೃದ್ಧಿ ಏನಾಗಬೇಕು ಅದನ್ನ ಬಗ್ಗೆ ಗಮನ ಹರಿಸದೆ ದ್ವೇಷ ರಾಜಕಾರಣ ಅದೆಲ್ಲ ಆ ಥರ ಎಲ್ಲ ಮಾತಾಡ್ತಿದ್ದಾರೆ. ಸೊ ಅದು ಯಾಕೋ ಅದು ಸರಿ ಬರ್ತಿಲ್ಲ. ಅಂದರೆ ಅವರಿಗಿರೋ ಒಂದು ಅನುಭವಕ್ಕೆ, ರಾಜಕೀಯದ ಅನುಭವಕ್ಕೆ, ಅವರೊಬ್ಬ ಸೀನಿಯರ್ ಲೀಡ್ರು ಬಿ ಜೆ ಪಿಯಲ್ಲಿ. ಸೊ ಅನುದಾನ ಎಲ್ಲೆಲ್ಲಿ ಬಂದಿಲ್ಲ ಅನ್ನೋದು ಪಟ್ಟಿ ಕೊಟ್ಟಿಲ್ಲ ಅವರು. ಸೊ ನಿನ್ನೆ ಮೈಸೂರಿನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅನುದಾನಗಳ ಪಟ್ಟಿ ಹಿಂಗಿದೆ. 2578 ಕೋಟಿ ನಾನಾ ಕಾಮಗಾರಿಗಳಿಗೆ ಎಲ್ಲ ಕ್ಷೇತ್ರಗಳು ಅಂದರೆ 4 ಕ್ಷೇತ್ರಗಳಿಗೆ ಕೊಟ್ಟಿದ್ದಾರೆ. ಕೃಷ್ಣರಾಜ ಸಭಾ ಕ್ಷೇತ್ರಕ್ಕೆ 118.99 ಕೋಟಿ, ಅಂದರೆ ಹತ್ರ 119 ಕೋಟಿ ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಚಾಮರಾಜನಗರ ವಿಧಾನಸಭಾ ಕ್ಷೇತ್ರಕ್ಕೆ ಕೂಡ ಸೊ 125 ಕೋಟಿ 51 ಲಕ್ಷ ಕೊಟ್ಟಿದ್ದಾರೆ. ಸೊ ನರಸಿಂಹರಾಜ ಕ್ಷೇತ್ರಕ್ಕೆ ಬಂದುಬಿಟ್ಟು 103 ಕೋಟಿ 74 ಲಕ್ಷ. ಸೊ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಬಂದುಬಿಟ್ಟು 60 ಕೋಟಿ 73 ಲಕ್ಷ ರೂಪಾಯಿ ಅಷ್ಟು ಅನುದಾನ ಕೊಟ್ಟಿದ್ದಾರೆ. ಇದ್ರ ಜೊತೆಗೇ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಏನು ಮಂಡಳಿ ಇದೆಯಾ ಅದಕ್ಕೆ ಬಂದುಬಿಟ್ಟು 408 ಕೋಟಿ 95 ಲಕ್ಷ ಕೊಟ್ಟಿದ್ದಾರೆ. ಕೆ ಪಿ ಟಿ ಸಿ ಎಲ್ಗೆ ಮತ್ತು 38 ಕೋಟಿ 78 ಲಕ್ಷ ಕೊಟ್ಟಿದ್ದಾರೆ. ಸೊ ಎಲ್ಲ ಸೇರಿಸಿ ಹತ್ರ 2600 ಕೋಟಿ ಅಷ್ಟು ಅನುದಾನನ ಮೈಸೂರು ಜಿಲ್ಲೆಗೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಬಿ ಜೆ ಪಿ ಕ್ಷೇತ್ರಕ್ಕೆ ಕೃಷ್ಣರಾಜ ಏನು ವಿಧಾನಸಭಾ ಕ್ಷೇತ್ರ ಇದೆಯಾ ಅದಕ್ಕೆ ಶ್ರೀವಾಸ್ತವ ಎಮ್ ಎಲ್ ಎ, ಸೊ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು 118 ಅಂದರೆ 119 ಕೋಟಿ ಅಷ್ಟು ಕೊಟ್ಟಿದ್ದಾರೆ. ಅಂದರೆ ಇದು ಎಲ್ಲಿ ದ್ವೇಷ ರಾಜಕಾರಣ ಆಗುತ್ತೆ ಆರ್ ಅಶೋಕ್ ಅವರೇ? ಸೊ ಮಾತಾಡಬೇಕು ಅಂತ ಏನೇನೋ ಮಾತಾಡ್ತಿರಲ್ಲ ಹೇಗೆ? ಸೊ ಅದನ್ನು ನೋಡ್ಕೊಂಡು ಮಾತಾಡಬೇಕಾಗುತ್ತೆ. ಇದ್ರ ಜೊತೆಗೇ ನಿನ್ನೆ ಒಂದು ಇದೇ ಕಾರ್ಯಕ್ರಮದಲ್ಲಿ ಒಂದು ಘಟನೆ ನಡೆಯಿತು. ಆ ಘಟನೆ ಏನಪ್ಪ ಅಂದರೆ, ಸೊ ಡಿ ಕೆ ಶಿವಕುಮಾರ್ ಅವರು ಯಾವುದೋ ಒಂದು ಬೇರೆ ಕಾರ್ಯಕ್ರಮದಿಂದ ಆ ಸ್ಟೇಜಿಂದ ಅವರು ಹೊರಗಡೆ ಬರ್ತಾರೆ. ಸೊ ಅಲ್ಲಿ ಕಾರ್ಯಕ್ರಮ ಮುಂದುವರಿತಾ ಇರ್ತದೆ. ಆಗ ಸಿದ್ದರಾಮಯ್ಯನವ್ರು ಏನು ಮಾಡ್ತಾರೆ, ಎಲ್ಲರನ್ನೂ ಉದ್ದೇಶಿಸಿ ಏನು ವೇದಿಕೆ ಮೇಲೆ ಯಾರಿರ್ತಾರೋ ಅವ್ರನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಿರ್ತಾರೆ. ಆಗ ಒಬ್ಬರು ಬಂದು ಹೇಳ್ತಾರೆ, ಸರ್ ಡಿ ಕೆ ಶಿವಕುಮಾರ್ ಅವರು ಹೆಸರು ಹೇಳಲಿಲ್ಲ ಅಂತ. ಸೊ ಡಿ ಕೆ ಶಿವಕುಮಾರ್ ಹೆಸರು ಹೇಳಿಲ್ಲ, ಕರೆಕ್ಟು. ಯಾವಾಗ? ಅವರು ವೇದಿಕೆ ಮೇಲೆ ಇದ್ದಾಗ. ಸೊ ಅವರು ಸಿ ಎಮ್ ಎ ಮಾತಾಡಬೇಕಾದಾಗ, ಸೊ ಅವರು ಅನುಪಸ್ಥಿತಿಯಲ್ಲಿ ಅವರು ಇರಬೇಕಾದ ಕಾರ್ಯಕ್ರಮನ ಇವರು ತೊಗೊಂಡು ಹೋಗ್ತಾರೆ. ಅಂದರೆ ಡಿ ಸಿ ಎಮ್ಗಿಂತನೂ ಸಿ ಎಮ್ ಅವರು ಮೇಲೆ ಇದ್ದಾರೆ. ಅದ್ರ ಜೊತೆಗೇ ಡಿ ಸಿ ಎಮ್ ಅವರು ಇಲ್ಲದೆ ಯಾರೋ ಸಚಿವರು ಅವರು ಇವ್ರು ಯಾರು ಮಾಡಿದ್ರೆ ಅವ್ರ ಅನುಪಸ್ಥಿತಿ ಏನಾದಿದ್ರೆ ಅವರೇನು ಸಚಿವರು ಎಮ್ ಎಲ್ ಎಗಳಿದ್ರೆ ಹೇಳ್ಬೋದು. ಅದೇ ಸಿ ಎಮ್ ಎ ಮಾಡಬೇಕಾದಾಗ ಅವ್ರು ಹೇಳುವಂಥ ನೆಸೆಸಿಟಿ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಇದು ಬಿ ಜೆ ಪಿಯವರು ಈ ವಿಚಾರನ ಇಟ್ಕೊಂಡು ಇದು ಮಾಡಿದ್ದಾರೆ. ಹೌದು, ಅವ್ರ ವೇದಿಕೆ ಮೇಲೆ ಇದ್ದು ಅವ್ರ ಹೆಸರು ಹೇಳಿಲ್ಲ ಅಂದರೆ ಖಂಡಿತವಾಗೂ ಇದು ಒಂಥರ ಸರ್ಕಾರ ಮುಜುಗರಕ್ಕೊಳಗಾಗೋದು. ಅಂದಾಗೆ ಏನು ಸಿದ್ದರಾಮಯ್ಯನವರು ಏನು ಅಷ್ಟು ಸಾಮಾನ್ಯನ ವ್ಯಕ್ತಿ ಅಲ್ಲ. ಅಂದರೆ ಅವರಿಗೆ ಅಷ್ಟೊಂದು ಅನುಭವ ಇದೆ, ಎಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ, ಇದು 2ನೇ ಟರ್ಮ್ ಸಿ ಎಮ್ ಆಗಿದ್ದಾರೆ. ಸೊ ಅವ್ರಿಗೇನು ಅಷ್ಟು ಜ್ಞಾನ ಇರೋದಿಲ್ವಾ? ಸೊ ಇದು ಈ ಥರದ ಸಣ್ಣ ಸಣ್ಣ ವಿಚಾರಗಳನ್ನ ಇಟ್ಕೊಂಡು ಬಿ ಜೆ ಪಿ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರ ನಾಯಕತ್ವ ಹೋಯ್ತು. ಆವಾಗಲಿಂದ ಕೂಡ ಅಲ್ಲಿ ಮನೆಯೊಂದು 3 ಬಾಗಿಲಾದ 100 ಬಾಗಿಲಾಗ್ಬಿಟ್ಟಿದೆ ಬಿ ಜೆ ಪಿದು. ಸೊ ಯಾವುದೇ ಒಂದು ಇಡ್ತಾ ಇಲ್ಲ, ಯಾರಿಗೂ ಕೂಡ ಇಡ್ತಾ ಇಲ್ಲ. ಅವ್ರ ಮನಸ್ಸಿಗೆ ಏನು ಬರುತ್ತೋ ಅದನ್ನೇ ಸ್ಟೇಟ್ಮೆಂಟ್ಸ್ ಕೊಡ್ತಾರೆ. ಮತ್ತು ಪದಗಳ ಬಳಕೆ
ಆ, ಆ, ಸದನದಲ್ಲಿ ಯಾವ ರೀತಿ ಮಾತಾಡ್ಬೇಕನ್ನೋದು ಗೊತ್ತಿಲ್ಲ. ಹೊರಗಡೆ ಒಂದು ಯಾವ ರೀತಿ ಮಾತಾಡ್ಬೇಕನ್ನೋದು ಗೊತ್ತಿಲ್ಲ. ಈ ಥರದ್ದು ಒಂದು ಗೊಂದಲಗಳು ತುಂಬಾನೇ ಆಗ್ತದೆ ಬಿಜೆಪಿಯಲ್ಲಿ. ವಿರೋಧ ಪಕ್ಷ ಎಲ್ಲೋ ಒಂದು ಕಡೆ ಎಡುತ್ತಾ ಇದೆ. ಕಾಂಗ್ರೆಸ್ ಪಕ್ಷ ಏನು ಆಡಳಿತ ಮಾಡ್ತಾ ಇದೆ ಅದನ್ನು ಖಂಡಿಸ್ಲಿಕ್ಕೆ ವಿರೋಧ ಪಕ್ಷ ಖಂಡಿತವಾಗೂ ಎಡುತ್ತಾ ಇದೆ. ಆರ್ ಅಶೋಕ್ ಅವರು ಎಡುತ್ತಾ ಇದ್ದಾರೆ ಅಂತ ನನ್ನ ಒಂದು ಅನಿಸಿಕೆ. ಏನಕ್ಕಂದರೆ ಹತ್ರ ಈಗ 2.5 ವರ್ಷಗಳ ಕಾಲ ಏನು ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಆಗ್ತಾ ಇದೆ. ಅನುದಾನಗಳು ಏನೇನು ಬಂದಿದೆಯೋ ಅದು ಸರಿಯಾಗಿ ಯಾವ ಕ್ಷೇತ್ರಗಳಿಗೂ ಬಂದಿಲ್ಲ. ಒಂದು ಬಿ ಜೆ ಪಿ ಕ್ಷೇತ್ರ ಇರ್ಬೋದು, ಕಾಂಗ್ರೆಸ್ ಕ್ಷೇತ್ರಗಳಿರ್ಬೋದು, ಮತ್ತು JDS ಯಾವ ಕ್ಷೇತ್ರಗಳಿದೆ ಅವು ಯಾವಕ್ಕೂ ಬಂದಿಲ್ಲ. ಜೊತೆಗೇ ಅವ್ರು ಪ್ರತಿ ಬಾರಿ ಹೇಳ್ತಿದ್ದದ್ದು, ಸಬೂಬ್ ಕೊಡ್ತಿದ್ದಿದ್ದು ಒಂದೇ, ನಾವು 5 ಭಾಗ್ಯಗಳು ಕೊಡ್ತಿದ್ದೀವಿ, ಅದಕ್ಕೆ ನಾನು ಫಂಡ್ ಕೊಡ್ತಿದ್ದೀವಿ, ಈ ಸಬೂಬ್ ಹೇಳ್ಕೊಂಬರ್ತಿದ್ರು. ಅದನ್ನು ಟೀಕೆ ಮಾಡಬೇಕು, ಅದನ್ನು ಕೇಳಬೇಕು. ಅದು ಕೂಡ ಈಗ ಯಾವ ಕೂಡ ಸಕ್ರಮವಾಗಿ ನಡೀತಿಲ್ಲ. ಅಂದರೆ ಎಲ್ಲವೂ ಕೂಡ ಏರ್ಪೇರ್ ಆಗ್ತಿದೆ. ಏನು ಅವ್ರು ಹೇಳಿದ್ದು ಟೈಮ್ಗೆ ಯಾವ ದುಡ್ಡು ಬರ್ತಿಲ್ಲ, ಏನಿಲ್ಲ. ಒಂದೇ ಒಂದು ಅನ್ನಭಾಗ್ಯ ಒಂದು ನೀಟಾಗಿ ಹೋಗ್ತಿದೆ. ಅದ್ರ ಜೊತೆಗೇನೆ ಏನು ಉಚಿತ ವಿದ್ಯುತ್ ಇತ್ತು ಅದೊಂದು ನೀಟಾಗಿ ಹೋಗ್ತಿದೆ. ಇನ್ನು ಮಿಕ್ಕಿದ್ದ 2-3 ಇದಾವಲ್ಲ, ಆ 3 ಯಾವೂ ನಡೀತಿಲ್ಲ. ಇರಬೇಕಾದಾಗ ಇಷ್ಟೊಂದು ವಿಚಾರಗಳಿರಬೇಕಾದಾಗ ಅಭಿವೃದ್ಧಿ ಕಾರ್ಯಗಳಿಲ್ಲ. ಮಳೆಗಾಲ ಶುರುವಾಯಿತು, ಮುಂಗಾರು ಇನ್ನೇನು ಮುಗಿತಾ ಬರ್ತಾ ಇದೆ. ಇಲ್ಲಿ ಹಿಂಗಾರು ಶುರುವಾದರೆ ಬೆಂಗಳೂರಿಗೆ ತುಂಬ ಸಮಸ್ಯೆಗಳಿದೆ. ಅದ್ರ ಬಗ್ಗೆ ಬಿ ಜೆ ಪಿಯವರು ಮಾತಾಡ್ತಿಲ್ಲ. ಪ್ರತಿ ಬಾರಿನೂ ಮಳೆ ಬಂದಾಗ ಯಲಹಂಕ, KR ಪುರಮು, ಮಹದೇವಪುರ, ಮತ್ತು ವೈಟ್ಫೀಲ್ಡು, ಈ ಸುತ್ತಮುತ್ತ ಮತ್ತು ನಗರದಲ್ಲಿ ಮಳೆ ಬಂದು ಎಲ್ಲ ಕೂಡ ಜಲಾವೃತ ಆಗ್ತಾರೆ. ಅದ್ರ ಬಗ್ಗೆ ಮಾತಾಡ್ತಿಲ್ಲ. ರಾಜಕಾಲುವೆಗಳು ಎಷ್ಟು ಒತ್ತುವರಿಯಾಗಿದೆ ಅದನ್ನು ತೆರವು ಮಾಡ್ತೀವಿ ಅಂತೇಳಿ ಅದ್ರ ಬಗ್ಗೆ ಏನು ಮಾತಾಡ್ತಿಲ್ಲ. ಇವೆಲ್ಲ ಮಾತಾಡೋದು ಬಿಟ್ಬಿಟ್ಟು ರೈತರು ಏನು ಬೆಳೆ ಆಗಬೇಕು, ಕೆಲವು ಕಡೆ ಮಳೆ ಆಗಿದೆ, ಕೆಲವು ಕಡೆ ಮಳೆ ಆಗಿಲ್ಲ, ಅದ್ರ ಬಗ್ಗೆ ಮಾತಾಡ್ತಿಲ್ಲ ವಿರೋಧ ಪಕ್ಷ ನಾಯಕರು. ಅಲ್ಲಿ ಏನು ಕೊಟ್ಟಿದ್ದಾರೆ, ಬೀಜ ಬಿತ್ತನೆ ಕೊಟ್ಟಿದ್ದಾರಾ, ಗೊಬ್ಬರಗಳು ಕೊಟ್ಟಿದ್ದಾರಾ, ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಅದನ್ನೆಲ್ಲ ಬಿಟ್ಬಿಟ್ಟು ಇದ್ಯಾವುದೋ ವೇದಿಕೆ ಮೇಲೆ ಯಾವ್ದನ್ನ ಕರೆದಿಲ್ಲ, ಇದ್ಯಾವುದೋ ಸಣ್ಣದು ಅನುದಾನ ಕೊಟ್ಟಿಲ್ಲ, ಇದನ್ನೆಲ್ಲ ಮಾತಾಡಿಕೊಂಡು ಏನು ಅವರು ದಲಿತ CM ಮಾಡಿ, ಇನ್ನೊಂದು ಮಾಡಿ, ಹಾಗೆ ಮಾಡಿ, ಇದೆಲ್ಲನೂ ಏನು ಮಾಡಿದೆ, ಎಷ್ಟು ತಪ್ಪುಗಳು ಮಾಡಿದೆ ರಾಜ್ಯ ಸರ್ಕಾರ, ಅದನ್ನು ಎತ್ತಿ ತೋರಿಸುವಲ್ಲಿ ಖಂಡಿತವಾಗಿ ಕೂಡ BJP ಮಾತಾಡಿ ಅಂತ ನನ್ನ ಒತ್ತಾಯ ಕೂಡ. ಆರ್ ಅಶೋಕ್ ಅವರಿಗೆ, BJP ನಾಯಕರು ಕೂಡ ಪಾಯಿಂಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಖಂಡಿತವಾಗಿ ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ವಿಚಾರಗಳನ್ನು ನಾನು ತೊಗೊಂಬರ್ತೀನಿ, ಒಳ್ಳೊಳ್ಳೆ ವಿಚಾರ ನಿಮಗೆ ತಿಳಿಸ್ತಾ ಹೋಗ್ತಾರೆ.